ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನು ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅದಕ್ಕಿಂತ ಮೊದಲು ಸಾಮಾನು ಏನೇನು ಬೇಕಂತ ಹೇಳ್ತೀನಿ. 77 ದಾರನ ದಪ್ಪ ಸೂಜಿಯೊಳಗೆ ಸೇರಿಸಿ ಇಟ್ಕೊಂಡಿದ್ದೀನಿ. ಕತ್ತರಿ ಬೇಕು, ಸಣ್ಣ ಸೂಜಿಯೊಳಗೆ ಜರಿ ಥ್ರೆಡನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದಂತ ಹೇಳ್ತೀನಿ. ಮೊದಲಿಗೆ ನಾವು ದಾರವನ್ನು ಸೀರೆಯ ಅಂಚಿಗೆ ಹಾಕಿ ತೆಗಿಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ ಆ ಥರನಾಗಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೋಬೋದು. ಹಾಗೆ ನಾಟ್ ಹಾಕಬೇಕಾದ್ರೆ ನಾವು ಇಲ್ಲಿ ಬಿಗಿಯಾಗಿ ನಾಟನ್ನು ಹಾಕಬೇಕು. ಇದು ಬೇಬಿ ಕುಚ್ಚು ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ. ಹಾಗೆ ಸಿಂಪಲ್ಲಾಗಿ ಈಸಿಯಾಗಿ ಕೂಡ ನಾವು ಹಾಕ್ಕೋಬೋದು. ಇದನ್ನು ಕೇವಲ ಸಾರಿಗೆ ಮಾತ್ರವಲ್ಲದೆ ದುಪ್ಪಟ್ಟಗಳಿಗೂ ಹಾಕ್ಕೋಬೋದು. ಬೇಬಿ ಕುಚ್ಚು ಅಷ್ಟೇ ಅಲ್ಲದೆ ಇದಕ್ಕೆ ಒಂದೊಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಹೋದರೆ ಬೀಡ್ಸ್ ಕುಚ್ಚು ಆಗುತ್ತೆ. ಇದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಹಾಗೆ ದಾರವನ್ನು ಪ್ರತಿ ಕುಚ್ಚಿಗೂ ಚೇಂಜ್ ಮಾಡಿದರೆ ಅದು ಒಂಥರ ಡಿಫ್ರೆಂಟ್ ಡಿಸೈನ್ ಆಗುತ್ತೆ. ಸೇಮ್ ಮಾಡಿದರೆ ಅದು ಒಂಥರ ಡಿಫ್ರೆಂಟ್ ಇದೆ. ಅದು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ. ಇವಾಗ ನಾವು ಕುಚ್ಚನ್ನು ಹೇಗೆ ಹಾಕೋದು ಅಂತ ಕಲ್ತ್ಕೊಂಡ್ವಿ. ಅದ್ರ ಜೊತೆಗೆ ಟಿಪ್ಸು ಮತ್ತು ಟ್ರಿಕ್ಸನ್ನು ಹೇಳ್ತೀನಿ. ಮೊದಲಿಗೆ ದಾರವನ್ನು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಪ್ರತಿ ಕುಚ್ಚು ಒಂದೇ ಗಾತ್ರದಲ್ಲಿ ಇಟ್ಕೊಂಡಿರಬೇಕು. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಹಾಗೂ ನಿಷ್ಠೆ ಇತ್ತು ಅಂದರೆ ಪ್ರತಿಯೊಂದು ಕೆಲಸನೂ ಪರ್ಫೆಕ್ಟಾಗೇ ಬರುತ್ತೆ. ಅದಕ್ಕಾಗಿ ನಾವು ಮೊದಲಿಗೆ ಶ್ರದ್ಧೆಯಿಂದ ಮಾಡಬೇಕು. ಆವಾಗ ಎಲ್ಲವೂ ಕರೆಕ್ಟಾಗಿ ಆಗುತ್ತೆ. ಕುಚ್ಚು ಹಾಕಬೇಕಾದ್ರೆ ಐರನ್ ಮಾಡಿ ದಾರವನ್ನು ಐರನ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಬರುತ್ತೆ. ಕಟ್ ಮಾಡುವಾಗ ಕರೆಕ್ಟಾಗಿ ಪ್ರತಿ ಕುಚ್ಚು ಸೇಮ್ ಇರಬೇಕು. ದಾರಕ್ಕೆ ಸೆಲೆಕ್ಟ್ ಮಾಡುವಾಗ ಸಹಿತ ನೋಡಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೀರೆಗೆ ಕರೆಕ್ಟಾಗಿ ಕಾಂಬಿನೇಷನ್ ಆಗೋ ಥರ. ಇವಾಗ ನಾನು ಬಿಸ್ನೆಸ್ ಆಗಿ ಹೇಗೆ ತೊಗೊಳ್ಳೋದಂತ ಹೇಳ್ತೀನಿ. ಬಿಸ್ನೆಸ್ ಆಗಿ ತೊಗೊಳ್ಳೋದಕ್ಕಿಂತ ಮುಂಚೆ ನಾವು ಕರೆಕ್ಟಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿರಬೇಕು. ಅದರ ಜೊತೆಗೆ ಬೇರೆ ಬೇರೆ ಡಿಸೈನ್ಗಳನ್ನು ಕಲ್ತ್ಕೊಂಡಿರಬೇಕು. ಬೀಡ್ಸ್ ಕುಚ್ಚು, ಕ್ರೋಶಾ ಕುಚ್ಚು, ಹಾಗೆ ವೆರೈಟಿ ಕುಚ್ಚುಗಳನ್ನು ಹಾಕೋದನ್ನು ಕಲಿತ್ಕೊಂಡಿರಬೇಕು. ಮೊದಲನೇ ಸ್ಟೆಪ್ ಏನು ಮಾಡಬೇಕಂದ್ರೆ ಬೆಲೆನ ಸ್ವಲ್ಪ ಕಡಿಮೆಯಾಗಿ ಹೇಳ್ಕೊಂಡಿರಬೇಕು. ಸ್ವಲ್ಪ ಜನಕ್ಕೆ ಗೊತ್ತಾಗೋವರೆಗೂ ಬೆಲೆನ ಕಡಿಮೆಯಲ್ಲಿ ಇಟ್ಕೊಂಡಿರಬೇಕು. ಜಾಸ್ತಿ ಆದರೆ ಯಾರೂ ಆಸಕ್ತಿ ತೋರಿಸಲ್ಲ. ಅದಕ್ಕೋಸ್ಕರ ಎರಡನೇದ್ದು ನಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸು ಹೀಗೆ ಎಲ್ಲರಿಗೂ ಹೇಳ್ಕೊಡ್ಬೇಕು. ಅದು ಅಲ್ಲಿಗೆ ಫಸ್ಟು ಸ್ಟಾರ್ಟಿಂಗ್ ಅವರಿಗೆ ಸ್ವಲ್ಪ ಫ್ರೀಯಾಗಿ ಮಾಡಿಕೊಟ್ರೆ ಅದರಿಂದ ನಮಗೆ ತುಂಬ ಬೆನಿಫಿಟ್ಟು ಆಗುತ್ತೆ. ಅವರು ಇಂಟ್ರೆಸ್ಟ್ ತೋರ್ತಾರೆ ನಮಗೆ ಬಿಸ್ನೆಸ್ ಇಂಪ್ರೂವ್ ಆಗೋಕ್ಕೆ. ಹಾಗೆ ವಾಟ್ಸಪ್ಪು, ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡಿರೋ ಕುಚ್ಚಿನ ಫೋಟೋಗಳನ್ನು ಸಹಿತ ಹಾಕಬೇಕು. ಅದರಿಂದ ಜನರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಹಾಕಿಸ್ಕೋಬೇಕಂತ ಇಷ್ಟನೂ ಆಗುತ್ತೆ. ಅದಕ್ಕೋಸ್ಕರ ಫೋಟೋ ಹಾಗೆ ವಾಟ್ಸಪ್ಪು ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿ ಶೇರ್ ಮಾಡಬೇಕು. ಮೊದಲಿಗೆ ಬೆಲೆಯನ್ನು ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಂಡಿರಬೇಕು. ಬೇಬಿ ಕುಚ್ಚಿಗೆ ಇಂತಿಷ್ಟು, ಬೀಡ್ಸ್ ಕುಚ್ಚಿಗೆ ಇಂತಿಷ್ಟು, ಹಾಗೆ ಕ್ರೋಶಾ ಕುಚ್ಚಿಗೆ ಇಂತಿಷ್ಟು ಅಂತ ಮೊದಲಿಗೆ ರೇಟನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿರಬೇಕು. ಅದರ ಜೊತೆಗೆ ಜಾಸ್ತಿಯಾಗಿ ನಾವು ಕುಚ್ಚು ಹಾಕೋದನ್ನ ವೆರೈಟೀಸು ನಮ್ಮ ಹತ್ರ ಇಟ್ಕೊಂಡಿರಬೇಕು. ಮತ್ತು ನಾವು ತೊಗೊಂಡಿರೋಂಥ ಆರ್ಡರ್ನ ಕರೆಕ್ಟ್ ಟೈಮ್ಗೆ ರೀಚ್ ಮಾಡಿ ಕೊಡಬೇಕು ಅವ್ರಿಗೆ. ಇಲ್ಲ ಅಂದರೆ ಲೇಟ್ ಆಯಿತು ಅಂದರೆ ಯಾರೂ ನಮ್ಮನ್ನು ನಂಬಲ್ಲ. ಅದಕ್ಕೋಸ್ಕರ ಮೊದಲಿಗೆ ರೇಟ್ ಜೊತೆಗೆ ಟೈಮ್ ಸೆನ್ಸು ಇರಬೇಕು. ಹಾಗೆ ನಾವು ಪ್ಯಾಕ್ ಮಾಡಿಕೊಡ್ತೀವಲ್ವ ಅದು ಸಹಿತ ಕರೆಕ್ಟಾಗಿ ನೀಟಾಗಿ ಹಾಕಿ ಕೊಡಬೇಕು. ಅದರ ಜೊತೆಗೆ ಹಾಕಿ ಕೊಡುವ ದಾರದ ಕಲರ್ ಕಾಂಬಿನೇಷನ್ ಆಯಿತು, ಪರ್ಫೆಕ್ಟ್ ಕಟ್ಟಿಂಗ್ ಆಯಿತು, ಹಾಗೆ ಎಲ್ಲವೂ ನೀಟಾಗಿರಬೇಕು. ಫಸ್ಟಿಗೆ ಹೇಳಬೇಕಾದ್ರೆ ಇದರಿಂದ ನಮಗೆ ಜಾಸ್ತಿ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ನಾವು
ಕುಚ್ಚು ಹಾಕೊಳ್ಳೋಕ್ಕೆ ಕಲ್ತ ಮೇಲೆ ಪ್ರತಿ ದಿವಸ 2 ಗಂಟೆ ಅಂತ ಟೈಮ್ ಇಟ್ಟಿರಬೇಕು. ಇದರಿಂದ ನಮಗೆ ಅದರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಪ್ಯಾಕಿಂಗ್ ನೀಟಾಗಿರಬೇಕು, ಡೆಲಿವರಿ ಕರೆಕ್ಟಾಗಿ ಮಾಡಬೇಕು. ಹಾಗೆ ಮಂತ್ಲಿ ಆಫರ್ ಸಹಿತ ಇಟ್ಕೊಂಡಿರಬೇಕು. ಇದರಿಂದನೂ ನಮ್ಮದು ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ನಿಮಗೆ ಕುಚ್ಚು ಹಾಕೋದು ಹೇಗೆ ಮತ್ತು ಬಿಸ್ನೆಸ್ ಇಂಪ್ರೂವ್ ಮಾಡೋದು ಹೇಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಹಿತ ಹೇಳ್ಕೊಟ್ಟಿದ್ದೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲವೂ ನಿಮಗೆ ದೊರೆಯಿತು. ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಬೇರೆಯವರಿಗೂ ಶೇರ್ ಮಾಡಿ. ಮತ್ತು ಹೆಚ್ಚಿನ ವಿಡಿಯೋಸ್ಗಳು, ಕುಚ್ಚು ವಿಡಿಯೋಸ್ಗಳು ಆಯಿತು, ಡಿಸೈನರ್ ಕುಚ್ಚು, ಈ ಥರನಾಗಿ ಅನೇಕ ವಿಡಿಯೋಸ್ಗಳು ಚಾನಲಲ್ಲಿವೆ. ಪ್ಲೀಸ್ ಒಂದು ಸಾರಿ ಚಾನಲ್ಗೆ ಭೇಟಿ ಮಾಡಿ. ಈಗ ನಾನು ತೋರಿಸ್ತಿದ್ದೀನಲ್ವ ಫುಲ್ ಸಾರಿಗೆ ಇದೇ ಥರನಾಗಿ ಕಂಟಿನ್ಯೂ ಮಾಡ್ಕೋತಾ ಹೋದರೆ ಸಾರಿ ಕುಚ್ಚು ನೀಟಾಗಿ ಕಾಣಿಸುತ್ತೆ, ಹಾಕೋಕ್ಕೂ ಈಸಿ ಆಗುತ್ತೆ. ಕಡಿಮೆ ಸಮಯದಲ್ಲೇ ನಾವೇ ಮನೆಯಲ್ಲಿ ಹಾಕ್ಕೊಂಡ್ರೆ ನಮ್ಮ ಸ್ವಂತ ಅರ್ನಿಂಗ್ಸ್ ಅಂತೂ ಇರುತ್ತೆ. ಕಡಿಮೆ ಖರ್ಚಿನಲ್ಲಿ ಹಾಕೋಬೋದು, ಕಡಿಮೆ ಟೈಮ್ನಲ್ಲಿನೂ ಹಾಕೋಬೋದು. ಹೀಗೆ ನಾವು ಕುಚ್ಚು ಹಾಕೋದನ್ನು ಕಲಿತು ಮನೆಯಿಂದಲೇ ಅರ್ನಿಂಗ್ ಸ್ಟಾರ್ಟ್ ಮಾಡಿದರೆ ತಿಂಗಳಿಗೆ 15ರಿಂದ 20 ಸಾವಿರ ಅರ್ನಿಂಗ್ಸ್ ಮಾಡ್ಕೋಬೋದು. ಯಾವಾಗಲೂ ಸೀಸನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಮದುವೆ ಸೀಸನ್ನಲ್ಲಿ ಜಾಸ್ತಿ ಇರುತ್ತೆ. ಆವಾಗಲೇ ಸ್ವಲ್ಪ ಎಫರ್ಟ್ ಹಾಕಿ ಕೊಟ್ಟಿರುವ ಆರ್ಡರ್ಸ್ನ ಕರೆಕ್ಟಾಗಿ ನೀಟಾಗಿ ಟೈಮ್ಗೆ ಕಂಪ್ಲೀಟ್ ಮಾಡಿಕೊಟ್ರೆ ನೆಕ್ಸ್ಟ್ ಇಯರು ಜಾಸ್ತಿ ಆಗುತ್ತೆ. ಹೀಗೆ ವರ್ಷದಿಂದ ವರ್ಷಕ್ಕೆ ನಿಮ್ಮದು ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಹಾಗೆ ಎಲ್ಲರೂ ವಿಡಿಯೋ ನೋಡೋರು, ಕುಚ್ಚು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿರೋರು ಎಲ್ಲರಿಗೂ ಆಲ್ ದಿ ಬೆಸ್ಟ್. ಈ ವಿಡಿಯೋ ನಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕೇವಲ ದಾರವನ್ನಷ್ಟೇ ಯೂಸ್ ಮಾಡದೆ ಬೀಡ್ಸನ್ನು ಹಾಕೋತಾ ನಮ್ಮ ಕ್ರಿಯೇಟಿವಿಟಿನ ನಾವು ತೋರಿಸ್ಕೋಬೋದು. ಹಾಗೆ ಸಾರಿ ಕುಚ್ಚು ಸಹಿತ ಡಿಸೈನರ್ ಆಗಿ ಕಾಣಿಸುತ್ತೆ. ಇದಕ್ಕೆ ಡಿಸೈನರ್ ಬೇಬಿ ಕುಚ್ಚು ಅಂತಲೂ ಕರೆಯುತ್ತಾರೆ. ಬೀಡ್ಸನ್ನು ಆ್ಯಡ್ ಮಾಡೋದ್ರಿಂದ ಬೀಡ್ಸ್ ಕುಚ್ಚು ಅಂತೂ ಕರೆಯುತ್ತಾರೆ. ಇದೇ ಕುಚ್ಚನ್ನು ನಾವು ಕ್ರೋಶಾದೊಳಗೆ ಹಾಕೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡೋದನ್ನ ಮರಿಬೇಡಿ. ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.